ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ನ ನಿಮ್ಮ ಪ್ರೀತಿಯ ಗೀತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಸೂಪರ್ ಆಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಏನಂದರೆ ಊರಿಗೆ ಹೋಗ್ತಾ ಇದ್ದೀವಿ. ಸೊ ಏನಕ್ಕೆ ಊರಿಗೆ ಹೋಗೋದು ಅಂತೇಳಿ ತೋರಿಸ್ತೀನಿ ನೋಡಿ ಮುಂದೆ. ಈಗ ನಾವು ಮನೆಯಿಂದ ಆಟೋ ಸ್ಟ್ಯಾಂಡಿಗೆ ನಡ್ಕೊಂಡು ಹೋಗ್ತಾಯಿದ್ವಿ. ಬೆಳಗಿನ ಜಾವ 4:45 ಹಂಗೆ ನೋಡಿ. ನಾನು ನಮ್ಮ ಮನೆಯವರು ಮತ್ತು ನನ್ನ ಮಗ ಹೋಗ್ತಾ ಇದ್ದೀವಿ. ಫೈನಲಿ ಆಟೋದಲ್ಲಿ ಕೂತ್ಕೊಂಡು ಈಗ ಬಸ್ ಸ್ಟಾಪ್ಗೆ ಹೋಗಬೇಕು. ಆಟೋದು ಈಗ ಎಲ್ಲಿ ಬಿಟ್ಕೊಂಡು ಅಜ್ಜಿನ ಎಲ್ಲಿ ಬಿಟ್ಕೊಂಡು ಬಹಳ ಆಯ್ತು ಅಜ್ಜಿ. ನೋಡಿ ಬಸ್ಸಿಗೆ ವೇಟ್ ಮಾಡ್ತಾ ಇದ್ವಿ. ನಮ್ಮ ಬಸ್ಸಿನ ಬಂದು ವೇಟ್ ಮಾಡ್ತಾ ಇದ್ವಿ. ಬಸ್ ಬಂತ ಅದಾ ರೋಲರ್ ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೀನಿ. ಬಸ್ ಬಂದೇ ಇಲ್ಲ. ಹಾಫ್ ಆನ್ ಅವರ್ ಆಯ್ತು. ಬಸ್ ಬಂದೇ ಇಲ್ಲ. ನಮ್ಮ ಊರು ಬಸ್ ಸ್ಟ್ಯಾಂಡಿಗೆ ಬಂದಿದ್ವಿ. ಇವಾಗ ಆಟೋ ಹತ್ರ ಮತ್ತೆ ಟ್ರಾವೆಲ್ ಮಾಡಬೇಕು. ಆಟೋಕ್ಕೆ ಹೋಗಿ ಮತ್ತೆ ಟ್ರಾವೆಲ್ ಮಾಡಬೇಕು. ಮತ್ತು ಇನ್ನೊಂದು ಬಸ್ ಹತ್ತಬೇಕು. ಬರುತ್ತೆ. ಹೋಗಬೇಕಾ? ನಿಂಗೆ ಜಡೆ ಎಲ್ಲ ಐತೆ ನಿಂದೆಲ್ಲಿ ಕೂದಲು? ನನಗೆ ಕೊಚ್ಚಪ್ಪ ದುಡ್ಡು ಐತೆ ದುಡ್ಡಿಲ್ಲ ಎಲ್ಲಿ ನೋಡಿ. ಇದು ಮಾಡಕಶಿರ ಬಸ್ ಸ್ಟಾಪ್. ಈಗ ನಾವು ಬಸ್ ಸ್ಟಾಪ್ ಹೋಗ್ತಾ ಇದ್ದೀವಿ. ಆಟೋದಲ್ಲಿ ಅಲ್ಲಿ ನಡ್ಕೊಂಡು ಹೋಗೋಕ್ಕಾಗಲ್ಲ ಅಂತೇಳಿ ಸೊ ಅದಕ್ಕೆ ಆಟೋದಲ್ಲಿ ಹೋಗ್ತೀವಿ. ಅಲ್ಲೇ ಆಲ್ರೆಡಿ ಅವಳು ಬಸ್ ಬಂದು ನಿಂತಿದೆ ನೋಡಿ. ತೋರಿಸ್ತೀನಿ. ಅದು ಹೋಗೋದು ಇನ್ನೂ 8 ಗಂಟೆಗೆ ಹೇಳು ಅಲ್ವಾ? ಈಗ ನಮ್ಮೂರು ಕತ್ತಿದ್ದೀನಿ. ಪ್ರಶ್ನೆ ಉಂಟು. ಅಂತ ಬಂದು ಏನು ಬೇಕು? ಜ್ಯೂಸು ಊಟ ಊಟ ಬೇಡ. ಯಾಕೆ ಬೇಡ? ಜ್ಯೂಸ್ ಬೇಕು. ಜ್ಯೂಸ್ ಖಾಲಿ ಆಗೈತೆ ಅಂತ ಅಲ್ಲಿ. ಖಾಲಿ ಬೇಕು. ನಮ್ಮ ಆಂಧ್ರ ಸೈಡ್ ಯಾರಾದರೂ ಇದ್ದರೆ ನಿಮಗೆ ಇದು ಪ್ಲೇಸ್ ಗೊತ್ತಿದ್ದರೆ ಯಾವ ಊರು ಅಂತ ಕಮೆಂಟ್ ಮಾಡಿ. ಬಸ್ ಸ್ಟಾಪ್ ಹತ್ರ ನಮ್ಮ ಮನೆಯವರು ಅಣ್ಣ ಬಂದಿದ್ರು ಕರ್ಕೊಂಡು ಹೋಗೋಕ್ಕೆ. ಸೊ ಈಗ ಹೊರಡ್ತಾ ಇದ್ವಿ ನಮ್ಮ ಊರಿಗೆ. ಏನಕ್ಕೆ ಈಗ ಊರಿಗೆ ಅಂದರೆ ನಮ್ಮ ಮನೆ ದೇವ್ರದ್ದು ಜಾತ್ರೆ ನಡೀತಿದೆ. ಬುಧವಾರದಿಂದ ಸ್ಟಾರ್ಟ್ ಆಗೋಯಿತು. ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಗೆ ನೀರೆಲ್ಲ ಹೋಗ್ಬಿಟ್ಟು ಎಲ್ಲ ತೊಳಿಬೇಕು. ನೋಡಿ ಒಂದು ರೂಮ್ಗೆ ಎಲ್ಲ ಶಿಫ್ಟ್ ಮಾಡಿದ್ವಿ. 2 ರೂಮಿಂದ 1 ರೂಮ್ಗೆ ಶಿಫ್ಟ್ ಮಾಡಿದ್ವಿ. ಇನ್ನು ಕೆಲವು ಬೇಕಿಲ್ಲದ ಐಟಮ್ಸ್ ಎಲ್ಲ ಹೊರಗೆ ಹಾಕಿದ್ದೀವಿ. ಈಗ ನಮ್ಮ ಮನೆಯವರು ಮನೆಗೆ ನೀರು ಇರ್ತಾರೆ, ನಾನು ಒರೆಸೋದು. ಅವರೆಲ್ಲ ತೊಳ್ಕೊಡ್ತಾರೆ, ನಾನು ಹೋಗ್ಬೇಕು. ನೋಡಿ ಹೀಗಿದೆ ಖಾಲಿ ಎಲ್ಲ. ಈ ರೂಮಿಂದ ಆ ರೂಮ್ಗೆ ಶಿಫ್ಟ್ ಮಾಡಿದ್ವಿ. ಈಗ ನೀರು ಹಿಡಿತಾರೆ ಇದಕ್ಕೆಲ್ಲ. ಇದು ಅಡುಗೆ ಮನೆದೆಲ್ಲ ಆಚೆ ಇಟ್ಟಿದ್ದೀವಿ. ಎಲ್ಲ ತೊಳೆದ್ಬಿಟ್ಟು ಮತ್ತೆ ಅದೇ ಜಾಗಕ್ಕೆ ಇಡಬೇಕು.
ಸೊ ಅದಕ್ಕೆ ನಮ್ಮ ಮನೆಯವರು ಆಲ್ರೆಡಿ ನೋಡಿ ನೀರು ಹಾಕ್ತಾ ಇದ್ದಾರೆ. ನನ್ನ ಮಗ ನೋಡಿ ನೀರಲ್ಲಿ ಆಟಾಡ್ತಾನೆ. ಇದನ್ನು ನಾನು ಈಗ ತೊಳಿಬೇಕು. ಅವರೆಲ್ಲ ನೀರಿಗೆ ಹಾಕಿ ಎಲ್ಲ ತೊಳೆಬಿಡ್ತಾರೆ. ಅದಾದಮೇಲೆ ನನ್ನ ಕೆಲಸ. ಆಲ್ರೆಡಿ ಈ 3 ರೂಮ್ ಬೇಗ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಅದ್ರ ಜಾಗಕ್ಕೆ ಅದನ್ನು ಇಡಬೇಕೆಲ್ಲ, ಮೂಟೆ ಎಲ್ಲ ಜೋಡಿಸ್ಬೇಕು. ನೋಡಿ ನನ್ನ ಮಗಂದು ಆಟ ಸಾಮಾನು ಏನದು ಎಲ್ಲೋದ್ರೂ ಬಿಡಲ್ಲ. ಎಲ್ಲ ಕ್ಲೀನ್ ಆಯಿತು. ನೋಡಿ ಕೂತಿದ್ದಾರೆ. ಅತ್ತೆ ಪಾತ್ರೆ ತೊಳಿತಾ ಇದ್ದು ತೊಳ್ಕೊಟ್ರೆ ಎಲ್ಲ ನನ್ನ ಆಚೆಯಿಂದ. ನಾನು ಒಂದೊಂದೇ ಗೊಬ್ಬರ ಹಾಕ್ತಾ ಇದೆ ನೋಡಿ. ಎಲ್ಲ ಕ್ಲೀನ್ ಮಾಡಿಕೊಡ್ತಾ ಇದ್ದೆ. ಅದಾದಮೇಲೆ 5:15ಗೆ ನನ್ನ ಮಗಳು ಬಂದು 5:45ಗೆ ಚಿಕ್ಕವಳು ಸ್ಕೂಲಿಂದ ಬಂದ ತಕ್ಷಣ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಹಾಗೆ ಹೋಮ್ವರ್ಕ್ ಬರೀತಾ ಇದ್ದು. ನಮ್ಮ ಅತ್ತಿ ಸೊಪ್ಪು ಕಿತ್ಕೊಬಂದಿತ್ತು. ನುಗ್ಗೆ ಸೊಪ್ಪು ಬಸ್ಸಾರು ಮಾಡಬೇಕು. ಆಲ್ರೆಡಿ ಎಲ್ಲ ಬೇಯಿಸಿಟ್ಕೊಂಡು ಎಲ್ಲ ಹಸಿಮೆಣಸಿನ್ಕಾಯಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಬಸ್ಸಾರಿಗೆ ರೆಸಿಪಿ ಹೇಳ್ತೀನಿ ನೋಡಿ. ಹಾಗೆ ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಜೀರಿಗೆ, ಅದಕ್ಕೆ ಸ್ವಲ್ಪ ಹುಳಿ ಅಂದರೆ ಹುಣಸೆಹಣ್ಣು ಹಾಕಬೇಕು. ಹುಣಸೆಹಣ್ಣು ಆದಮೇಲೆ ಸ್ವಲ್ಪ ಕಾಯಿ, ಬೆಳ್ಳುಳ್ಳಿ, ಆಮೇಲೆ ಒಂದು ಬದನೆಕಾಯಿ, ಹಾಗೆ ಸ್ವಲ್ಪ ನಾವು ಬೇಯಿಸ್ಕೊಂಡಿದ್ವಲ್ಲ ಬೇಳೆ ಹಾಕಿ ಸೊಪ್ಪನ್ನ ಸ್ವಲ್ಪ ಅದನ್ನು ಹಾಕಬೇಕು. ಎಲ್ಲ ಸಾಂಬಾರು ಈಗ ರೆಡಿ. ನಮ್ಮ ಮನೆಯವರು ತಿನ್ನೋಕ್ಕೆ ಸ್ನ್ಯಾಕ್ಸ್ ತಂದಿದ್ರು ನೋಡಿ. ಏನು ತಂದಿದ್ರಂತ ತಿರುಗಿ ಬೆಳಗ್ಗೆ ನನ್ನ ಮಗಳು ಸ್ಕೂಲ್ಗೆ ಹೊರಟಿದ್ಲು. ಅವಳನ್ನ ಸ್ಕೂಲಿಗೆ ಕಳಿಸೋಕ್ಕೆ ನಾನು ಕೂಡ ಬಂದಿದ್ದೆ. ಅದಾದಮೇಲೆ ಅವಳನ್ನ ಕಳಿಸ್ಬಿಟ್ಟು ನಮ್ಮ ಮನೆಯವರು ತಿಂಡಿ ಉಪ್ಪಿಟ್ಟು ಮಾಡಿದ್ವಿ. ನಮ್ಮನೆ ಹಿಂದುಗಡೆ ಗಾರ್ಡನ್ ಎಲ್ಲ ಹೇಗಿದೆ ನೋಡಿ. ಉಪ್ಪಿಟ್ಟು ತಿಂದ್ಕೊಂಡು ನಮ್ಮ ರಾಜ ಏನೋ ಹೇಳ್ತಾನೆ ನೋಡಿ. ಹೇಯ್ ಮರಿ ಅಮ್ಮು, ನೀನು ಬೇಡ ಅಂದೆ ಅವಳನ್ನ. ಕರ್ಕೊಬೋಗು, ಕರ್ಕೊಬರು ಅಮ್ಮ ಬಾ ಅನ್ನು. ಹಾಗೆ ನಮ್ಮ ಅಜ್ಜಿಯವರು ಹೊಲ ಹತ್ರ ಹೋಗಿದ್ದೆ ಕಡಲೆಕಾಯಿಗೆ. ಇದು ನಮ್ಮ ಅಜ್ಜಿಯವರು ಹಾಕಿದ್ರು. ಒಂದು ಗಿಡ ಕೀಳ್ತೀನಿ ನೋಡಿ, ಅದರಲ್ಲಿ ಏನೂ ಇಲ್ಲ. ಅದಾದಮೇಲೆ ಒಂದು ಕಿತ್ಕೊಂಡು ಕೂತ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ನಾವು ಕೂತ್ಕೊಂಡು ಹಾಗೆ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದೀನಿ ನನ್ನ ಮಗುಗೆ ನೋಡಿ. ಹೇಗೆ ಮಾಡ್ತಾನೆ ಅಂತ ಎಕ್ಸ್ಪ್ರೆಷನ್ ಕೊಡೋದು ನೋಡಲಿ ಹೇಗೆ ಕೊಡ್ತಾನೆ. ಮುಖ ತೊಳೆದಿಲ್ಲ ಎಂತ ಇಲ್ಲ. ಬೆಳಗ್ಗೆನೆ ಹೊಲ್ದ ಹತ್ರ ಹೋಗಿದ್ವಿ. ಟಿಫನ್ ನನ್ನ ಮಗಳಿಗೆ ಮಾಡಿಕ್ಕಿತ್ತು. ಸೊ ಅವಳನ್ನ ಬಿಟ್ಟು ನಾನು ಹೊಲ್ದ ಹತ್ರ ಬಂದಿದ್ದೆ. ನನ್ನ ಮಗ ನೋಡಿ ಎಕ್ಸ್ಪ್ರೆಷನ್ ಹೆಂಗೆ ಕೊಡ್ತಾನೆ. ಕಣ್ಣುರಿಯುತ್ತೆ, ಊದಂದರೆ ಊದ್ತಾ ಇದ್ದ ನೋಡಿ. ನಮ್ಮ ಹಳ್ಳಿ ಸೈಡ್ ರಾಗಿ ಹಾಕಿದ್ದಾರೆ. ಈ ಬಿಸಿಲಲ್ಲಿ ಎಷ್ಟು ಕಷ್ಟಪಡ್ತಾರೆ ನೋಡಿ. ತೋರಿಸ್ತೀನಿ ನೋಡಿ. ಬಿಸಿಲಲ್ಲಿ ಕೂತ್ಕೊಂಡು ಕಡ್ಡಿ ಕೊಯ್ತಾವ್ರೆ. ಫಸ್ಟು ತೆನೆ ಕೊಯ್ದಿರ್ತಾರಲ್ವ, ತೆನೆ ಎಲ್ಲ ಕೊಯ್ದಾದ್ಮೇಲೆ ಕಡ್ಡಿ ಕೊಯ್ತಾರೆ. ಇವರು ಈಗ ಕಡ್ಡಿ ಕೊಯ್ತಾರೆ. ತೋರಿಸ್ತೀನಿ ನೋಡಿ. ಒಂದೇ ಹೋಗಿ ತೋರಿಸ್ತೀನಿ ನೋಡಿ. ನೋಡಿ ಎಲ್ಲ ಹಸ್ರು ಹಸ್ರು, ಆ ಕಡೆ ಈ ಕಡೆ ಹಸ್ರು. ನಮ್ಮ ಹಳ್ಳಿ ಸೈಡೆ ಒಂಥರ ವಾತಾವರಣ ಚೇಂಜ್ ನೋಡಿ. ಈ ಬಿಸಿಲಲ್ಲಿ ಹೇಗೆ ಕೊಯ್ತಾವ್ರೆ ಅಂತ. ಅದರಲ್ಲಿ ಪಕ್ಷಿ ನೋಡಿ, ಕೊಕ್ಕರೆ. ಅದು ನಿಮ್ಮ ಸೈಡ್ ಏನಂತಾರೆ ಅಂತ ಕಮೆಂಟ್ ಮಾಡಿ, ಓಕೆನಾ. ಇದು ಕೊಕ್ಕರೆ. ಇದು ಗದ್ದೆಯಲ್ಲಿರುತ್ತೆ ಮತ್ತು ರಾಗಿ ಹೊಲದಲ್ಲಿ ಇರುತ್ತೆ. ಸೊ ನಾನು ನನ್ನ ಮಗ ಹೋಗ್ತಾ ಇದ್ವಿ. ನನ್ನ ಮಗ ಪಾರ್ಕಿಗೆ ಹೋಗೋಣ ಅಂತ ಹೇಳ್ತಾ ಇದ್ದ. ಬಾ ಅಲ್ಲಿ ಒಂದು ಪಾರ್ಕ್ ಐತೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ.
ನೋಡಿ ಬಿಸಿಲಲ್ಲಿ ಹೆಂಗೆ ಕೊಯ್ತಾರೆ. ಇಲ್ಲಿ ಅಡಿಕೆ ಮರ ಇದ್ವು, ಸೊ ಅದಕ್ಕೆ ಹೋಗು ಇಲ್ಲ ಆಟಾಡ್ಕೋ ಮಣ್ಣಿದೆ ಅಂತ ಹೇಳ್ತಾ ಇದ್ದೆ. ಅವನು ಪಾರ್ಕಿಗೆ ಹೋಗೋಣಮ್ಮ ಪಾರ್ಕಿಗೆ ಹೋಗೋಣ. ನಮ್ಮೂರು ಸೈಡೆಲ್ಲ ಬರೀ ಅಡಿಕೆ ಮರ ನೆಟ್ಟಿರೋದೆ, ಮಣ್ಣಿದೆಲ್ಲ ಇದೇ ಪಾರ್ಕ್ ಅಂತ ಹೇಳ್ತಿದ್ದೆ ಅವನಿಗೆ. ಬಿಸಿಲು ಹೆವಿ, ಒಂದು ಅಡಿಕೆ ಮರ, ಇನ್ನೊಂದು ಎರಡೇ ಜಾಸ್ತಿ. ಮನೆಯೆಲ್ಲ ಕ್ಲೀನ್ ಮಾಡಿದ್ದೆಲ್ಲ ಆಯಿತು. ಈಗ ಫ್ರೆಶ್ ಅಪ್ ಆಗಿ ಬ್ಯಾಂಗ್ಳೂರ್ಗೆ ಹೊರಡೋಲ್ಲ ಅಷ್ಟೇ. ಎಲ್ಲಿಗೆ ಹೋಗಲ್ಲ? ಪಾರ್ಕ್. ಈಗ ಇದೇ ಪಾರ್ಕು, ಇದರಲ್ಲೇ ಆಟ ಆಡಬೇಕು ಪಾರ್ಕಲ್ಲಿ. ನೋಡೋದು ಅಲ್ಲಿ ಇದರಲ್ಲಿ ಮಣ್ಣು ಐತೆ ನೋಡು, ಮಣ್ಣು ಐತೆ ನೋಡಿ ಇದರಲ್ಲೂ ಮಣ್ಣು ಐತೆ ಪಾರ್ಕಲ್ಲಿ. ಆಟ ಆಡ್ಕೋ ಅಲ್ವಾ? ನೋಡಿ ಇದರಲ್ಲಿ ಮಣ್ಣು ಐತೆ, ಇದು ಒಂದು ಪಾರ್ಕೆ ತಾನೆ, ಆಟ ಆಡ್ಕೊ ಅಂತ ಹೇಳ್ತಾ ಇದ್ದೀನಿ. ಹಾಂ, ನೀನೇನು ಮಾಡ್ತೀಯಾ? ಇಲ್ಲಿಗೆ ಏನು ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.